ಶ್ರೀಮನ್ನಾರಾಯಣ ಜಗಕ್ಕೆ. ಎಲ್ಲಪ್ಪ ಇವತ್ತು ಯಾರು ಕಾಣಿಸ್ತಿಲ್ಲ? ಎತ್ತೋಗಿದ್ದರು ಇಟೊತ್ತಿಗೆ ಗೌಡ್ರೆ ಹೋಗ್ಬಿಟ್ಟವ್ರು ಇವತ್ತು. ಓಲಿ ಓಲಿ. ಓಹೋ, ಏನು ಶಿವಲಿಂಗ ಗೌಡ್ರು ಹಳ್ಳಿ ಕಟ್ಟೆ ಮೇಲೆ ಇವತ್ತು ಬಿಡುವ ಕೂಕೊಂಬಿಟ್ಟಿದ್ದೀರಾ? ಯಾಕೇನು ಕೆಲಸ ಕಾರ್ಯ ಏನು ಇಲ್ವೇನು ಗೌಡ್ರೆ? ಅಲ್ಲ ನಿಮ್ಗೆ ಏನಾದರೂ ಕೆಲಸ ಇರ್ಬೇಕಾಯ್ತಲ್ಲ. ಸಿರಾಕ್ ಹೋಗೋದು, ತಾಲೂಕ್ ಪಂಚಾಯತಿ ತಕ್ಕ ಹೋಗೋದು, ಗ್ರಾಮ ಪಂಚಾಯತಿ ತಕ್ಕ ಹೋಗೋದು, ತಾಲೂಕ್ ಆಫೀಸಿನ ತಕ್ಕ ಹೋಗೋದು, ಅವ್ರ ಪಂಚಾಯತಿ ಮಾಡೋದು, ಇವ್ರ ಪಂಚಾಯತಿ ಮಾಡೋದು, ಏನಾದರೂ ಒಂದು ಇರ್ಬೇಕಾಯ್ತಲ್ಲ. ಹಿಂಗೆ ಬಿಡುವ ಕುಕಮ್ಮ ಮನ್ಸರಲ್ವಲ್ಲ ನೀವು? ಯಾಕೆ ಗೌಡ್ರೆ ಹಿಂಗೆ ಕುಕೊಂಡಿದ್ದೀರಾ? ಈಗಳೇ ನಮ್ಮೂರಾಗ ಹೆಂಗೆ ಗೊತ್ತೇನಲ್ಲ, ಕಾರಾಗ ಬಂದ್ರು ಮಾತಾಡ್ತಾರೆ, ಕಾಲಾಗ ಬಂದ್ರು ಮಾತಾಡ್ತಾರೆ ಕಳ್ಳ. ಗೌಡ್ರು ಚಂದಾಗ ಪಂಚೆ ಉಟ್ಕೊಂಡು ಅಂಗಿ ಇಕ್ಕೊಂಡು ಸಿರಾಕ್ ಹೋದ್ರೆ ನೋಡಪ್ಪ ನನ್ನ ಮಗ ಗೌಡನ್ನ ಹೆಂಗೆ ಹೋಗ್ತಾನೆ. ಅವನಿಗೇನಪ್ಪ ಕಮ್ಮಿ? ಯಾವುದೋ ಬತ್ತೈತೆ ಹಂಗಾಮಿದು ಮೆರಿತಾನೆ ಅಂತಾರೆ. ಅದೇ ನಾನೇನಾದ್ರೂ ಒಂದೀಟು ಹುಷಾರಿಲ್ದಂಗೆ ಏನಾದರೂ ಮಂತಾಗೆ ಇದ್ಬಿಟ್ಟೆ, ಅಲ್ಲೇ ಕಾಯಿಲೆ ಬಿದ್ದುಬಿಟ್ಟೆ ಅವ್ನು ಗೌಡ. ಅಲ್ಲ ಗೌಡ್ರೆ, ಈ ಸಲ ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ನಮ್ಮೂರಾಗ ಯಾರ್ಯಾರು ನಿಂತ್ಕೊಂತಾರೋ? ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಹತ್ರಕ್ಕೆ ಬಂದಿದ್ದೆ ಅನ್ಲ. ಯಾವಾಗಲ್ಲ ಗ್ರಾಮ ಪಂಚಾಯತಿ ಎಲೆಕ್ಷನ್ ಇರೋದು? ಎಲೆ ಇವನ ನನಗೆ ಗೊತ್ತೇ ಕಳ್ಳ. ಎಲೆ ಇದೇನ್ರಿ ಗೌಡ್ರೆ ಹಿಂಗೆ ಅಂತೀರಾ? ನಿಮಗೆ ಎಲೆಕ್ಷನ್ ಬಗ್ಗೆ ಗೊತ್ತಿಲ್ವೇ? ರಾಮ ರಾಮ ರಾಮ, ಜಗತ್ತುಗಳಿಗೆ ಮಗ ತೂಗಕ್ಕೆ ಗೊತ್ತಿಲ್ಲ ಅಂದ್ರೆ ಹೆಂಗೆ ಗೌಡ್ರೆ ನೀವು? ಹಂಗಾರೆ ದೇವ್ರಾಣೆಗೂ ಗೊತ್ತಿಲ್ವೇ ನಿನಗೆ? ಲೇ ಸುರೇಶ, ದೇವ್ರಾಣೆಗೂ ನನಗೆ ಗೊತ್ತಿಲ್ಲ ಕಣಲ್ಲ. ಮೊದ್ಲಂದ್ರೆ ತಲೆ ಕೆಡಿಸ್ಕೊಂತಿದ್ದೆ ಒಂದಿಟ, ಅವಾಗ ಓಡಾಡ್ತಿದ್ದೆ ಒಂದಿಟ ಅಲ್ಲೂ ಇಲ್ಲೂ ಎಲೆಕ್ಷನ್ ಪಲಕ್ಷನ್ ಅಂತ ಒಂದಿಟ್ಟು ತಲೆ ಕೆಡಿಸ್ಕೊಂತಿದ್ದೆ. ಈಗ ಅದ್ರ ಬಗ್ಗೆ ಎಲ್ಲ ಬಿಟ್ಬಿಟ್ಟಿದ್ದೀನಿ ಕಣಲ್ಲ. ಯಾವ ಎಲೆಕ್ಷನ್ನು ತಲೆ ಕೆಡಿಸ್ಕೊಂಬಲ್ಲ, ಏನೂ ಇಲ್ಲ. ಹೆಂಗೆಲ್ಲ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ ಗೌಡ್ರೆ. ಎಲೆಕ್ಷನ್ ಇಂದು ಇವತ್ತೇ ಅಂತನ ಫಿಕ್ಸ್ ಆಗಿಲ್ಲ. ಆದರೆ ಏಪ್ರಿಲ್ ಮೇ ಒಳಗೆ ಎಲೆಕ್ಷನ್ನು 100% ನಡೀತೈತೆ ಎಂಬುದು ಪಾಪರ್ನಾಗೂ ಟಿವಿಯಾಗೂ ಎಲ್ಲ ಹೇಳ್ತಿದ್ರು. ಒಟ್ಟು ಏಪ್ರಿಲ್ ಮೇ ಒಳಗೆ ಎಲೆಕ್ಷನ್ ಹಾಕೈತೆ ಗ್ರಾಮ ಪಂಚಾಯತಿ ಎಲೆಕ್ಷನ್. ಡಿಸೆಂಬರ್ನಾಗ ಏನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರದೆಲ್ಲ ಇದನ್ನ ಅವರು ಅವಧಿ ಮುಗಿದೋಯೈತೆ. ಅದಕ್ಕೆ ಏಪ್ರಿಲ್ ಮೇ ಒಳಗೆ ಹಾಕೈತೆ ಗೌಡ್ರೆ. ಲೇ ಸುರೇಶ, ಆಗಲಿ ಬಿಡ್ಲ. ಈಗ ಲೇ ಜನ ಬೆಂಬಲ ಇರೋನು ಗೆಲ್ತನ್ ಕಣ್ಲ, ಜನರು ವಿಶ್ವಾಸ ತಾಮನು ಕೆಲಸ ಮಾಡೋನು ಊರಾಗ ಗೆಲ್ತನ್ ಕಣಲ್ಲ. ಸುಮ್ಮನೆ ಸಂಡೆ ಮಿಂಡೆ ಹೊಡ್ಕೊಂಡು ಅದು ಇದು ತರಲೆ ಮಾಡ್ಕೊಂಡು ಓಡಾಡೋದನ್ನ ಯಾರು ಗೆಲ್ಸಲ್ಲ ಕಳ್ಳ. ಜನ ಬುದ್ಧಿವಂತರ ಇವಾಗ. ಈಗ ಸುಮ್ಮನೆ ಯಾರೆಲ್ಲ ಓಟ್ ಹಾಕ್ತಾರೆ. ಅವನ ಕಡೆಯಿಂದ ಏನಾದರೂ ನಮಗೂ ಲಾಭ ಇರ್ಬೇಕು ತಾನೆ. ಅವನು ನಮ್ಗೇನ ಮಾರ್ಕೊಂಡು ಕೊಡ್ಬೇಕು ತಾನೆ, ನಮ್ಮ ಊರಿಗೇನ ಮಾಡ್ಬೇಕು ತಾನೆ ಅಂತ ನನಗೆ ಓಟ್ ಹಾಕ್ತಾರೆ. ಅಂತ ಒಳ್ಳೆ ಅಭ್ಯರ್ಥಿ ನಿಂತ್ಕೊಂಡ್ರೆ ಜನ ಓಟ್ ಹಾಕ್ತಾರೆ. ಯಾಕಲ್ಲ ಹಾಕಲ್ಲ ಅಲ್ವಲ್ಲ ಸುರೇಶ? ನೀವು ಹೇಳೋದೇನೋ ನಿಜ ಗೌಡ್ರೆ, ಆದರೆ ಊರುಗಳಿಗೆ ನೀವು ಹೇಳ್ದಂಗೆ ನಡೀತೈತೆ. ನನಗೆ ಯಾಕೆ ನಡೆಯಲ್ಲ ಅನ್ನಿಸ್ತೈತೆ ಬಿಡ್ರಿ. ಯಾಕಂದ್ರೆ ನೀವು 2 ಸಲ ನಿಂತ್ಕೊಂಡು ಗೆದ್ದಿದ್ದೀರ. ಎಲೆಕ್ಷನಿಂದು ವಾತಾವರಣ ಏನು, ಹೆಂಗೆ ಮನೆಗಳ ಹೆಂಗೆ ಮಾತಾಡ್ತಾರೆ ಎಂಬುದೆಲ್ಲ ಗೊತ್ತೈತಲ್ವ? ಬೇಕಾದ್ರೆ ಗೌಡ್ರೆ ಈ MLA MP ಎಲೆಕ್ಷನ್ ಹೆಂಗೋ ನಡೆಸ್ಬಿಡ್ಬೋದು. ಆದರೆ ಈ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡೆಸೋದೈತಲ್ಲ, ರಾಮ ರಾಮ ರಾಮ, ಅದು ತರಲೆ ಅಂದ್ರೆ ಹುಟ್ಟು ತರಲೆ. ಯಾಕೆ ಗೊತ್ತಾ? ಊರುಗಳಿಗೆ ಬೇರೆ ಯಾರು ಇರೋಲ್ಲ. ಎಲ್ಲ ಸಿಕ್ಕಪ್ಪ, ದೊಡ್ಡಪ್ಪ, ಮಾಮ, ಕಾಕ, ಅಜ್ಜಿ, ತಾತ, ಬರೀ ಇವರೇ ಇರ್ತಾರೆ. ಅವ್ರ ತಕ್ಕ ಹೋಗಿ ಓಟ್ ಕೇಳೋದು ಹೆಂಗೆ ಗೌಡ್ರೆ? ಅಣ್ಣ ತಮ್ಮಗಳೇ ನಿಂತ್ಕೊಂತಾರೆ ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ. ಅಣ್ಣ ತಮ್ಮಗಳೇ ಇಬ್ರು ನಿಂತ್ಕೊಂತಾರೆ. ಯಾರಿಗೆ ಓಟ್ ಹಾಕೋದು, ಯಾರಿಗೆ ಬಿಡೋದು, ಮನಸ್ತಾಪಗಳು ಶುರುವಾಗ್ತವೆ. ಅಯ್ಯೋ ತರಲೆ ಅಂದ್ರೆ ಹುಟ್ಟು ತರಲೆ ಗೌಡ್ರೆ ಗ್ರಾಮ ಪಂಚಾಯತಿ ಎಲೆಕ್ಷನ್. ಅಲ್ಲ, ನಿಮ್ಗೇನು ಹೇಳೋದೇನು ಎಲ್ಲ ನೀವು ಕಂಡಿದ್ದೀರ. ಲೇ ಸುರೇಶ, ಹಿಂಗೆ ಗಮ್ತೀನಿ ಅಂತ ಅಲ್ಲ ಕಳ್ಳ. ನಾನು ಎಲೆಕ್ಷನ್ ನಿಂತಾಗ ನಾನು ದುಡ್ಡು ಪಟ್ಟು ಜಾಸ್ತಿ ಖರ್ಚು ಮಾಡಿರಲ್ಲ ಕಳ್ಳ. ಜನ ನಾನು ನಿಂತ್ಕೊಂಡಾಗ ಓಟ್ ಹಾಕಿಬಿಟ್ರು. ಓಟ್ ಅಂದ್ರೆ ಹೆಂಗೆ ಎಲ್ಲರೂ ನನಗೆ ಹಾಕ್ಬಿಟ್ರು. ಅದರಿಂದ ನನಗೇನು ಖರ್ಚು ಬರಲಿಲ್ಲ. ಆಮೇಲೆ ಆದರೆ ಎಲೆಕ್ಷನ್ನು ಯಾಕೆ 2ನೇ ಸಲ ನಿಂತ್ಕೊಂಡಾಗ ನನಗೆ ಭಾಳ ಬೇಜಾರಾಗಿಬಿಡ್ತು ಕಣ್ಣ. ನಾನು ಎದುರಿಗೆ ಅವ್ನು ರವಿಶಂಕರಪ್ಪ ನಿಂತ್ಕೊಂಡ. ಅವನು ಬೇರೆನಲ್ಲ, ನಮ್ಮ ದೊಡ್ಡಪ್ಪನ ಮಗನೇನ. ಅವನು ನಿಂತ್ಕೊಂಡು ನಮ್ಮ ನಡುವೆ ಒಡಕ್ಕೆ ಬಂದ್ಬಿಡ್ತು. ಈಗಳೇ ಈ ಊರುಗಳಿಗೆ ಒಬ್ರಿಗೊಬ್ರು ಮಕ್ಕ ಕೊಟ್ಕೊಂಡು ಓಡ್ಬೇಕಲ್ಲ ದಿನಾನ. ಈ ಗ್ರಾಮ ಪಂಚಾಯತಿ ಎಲೆಕ್ಷನ್ ಏನ್ ಮಾಡ್ತೈತಿ ಅಂದ್ರೆ ಒಂದೊಂದ್ಸಲಿನ ಇಬ್ರಿಗೂ ವೈರತ್ವ ಹುಟ್ಟಿಸ್ಬಿಡ್ತೈತಿ. ಅವ್ನು ಕಂಡ್ರೆ ನನಗಾಗ್ದಂಗೆ, ನನ್ನ ಕಂಡ್ರೆ ಅವ್ನಿಗಾಗ್ದಂಗೆ. ಈಗ ಎಲೆಕ್ಷನ್ನು ಮುಗಿಸ್ಕೊಂಡು ಸುಮ್ಮನಾಗಲ್ಲಿದು. ಇದು ವರ್ಷಾನ್ಗಟ್ಲೆ ಹಿಂಗೆ ದೇವ್ರುಗಳಾದಾಗ, ಜಾತ್ರೆಗಳಾದಾಗ, ಮಾರಮ್ಮಗಳಾದಾಗ, ದೇವ್ರು ಹೊರಡಿಸ್ದಾಗ ಅವ್ರದ್ದೊಂದು ಪಾರ್ಟಿ ಹಾಕೈತಿ, ನಮ್ದೊಂದು ಪಾರ್ಟಿ ಹಾಕೈತಿ.
ಎಲೆಕ್ಷನ್ ನಿಂದಾನೇ ಆಗೋದಿವಲ್ಲನ. ಅಂದ್ರೆ ಕೆಲವು ಹೆಂಗ್ ಆಕೈತಿ ಅಂದ್ರೆ ಕೆಲವರು ಕಾಂಗ್ರೆಸ್ ಬೆಲ್ಟ್ ಇರ್ತವೆ, ಕೆಲವು BJP ಬೆಲ್ಟ್ ಇರ್ತವೆ, ಕೆಲವರು JDS ಬೆಲ್ಟ್ ಇರ್ತಾರೆ. ಹಂಗಾಗಿ ಊರಾಗೆ ಯಾವ ಜಾಸ್ತಿ ಓಟ್ಗಳಿರ್ತಾವೋ ಅವ್ರ ಕಡೆಯವ್ರನ್ನ ಲೀಡ್ರುಗಳ್ನ ಕರೆಸಿ ಕ್ಯಾನ್ವಾಸ್ ಮಾಡಿಸ್ತಾರೆ ಶಕ್ತಿ ಇರೋರು. ಓ ಇವೆಲ್ಲ ಈಗ ಎಲ್ಲ MLA ಎಲೆಕ್ಷನ್ಗಳು ನಡೆದಂಗೆ ನಡೀತವೆ, ಗ್ರಾಮ ಪಂಚಾಯತಿ ಎಲೆಕ್ಷನ್ನು. ಅಲ್ಲ ಇನ್ನೇನು ಮಾಡೋಣ ಬಾರಲ್ಲ, ಬ್ಯಾಸ್ಗೆ ಶುರುವಾಯೈತೆ, ಬಿಸಿಲು ನೆತ್ತಿ ಮೇಲೆ ಸುಟ್ಟು ಎಳಿತೈತೆ, ನಿಗಿ 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 ಉರಿತೈತೆ ಹಂಗೆ ಬಿಸಿಲು. ಹೊಲ್ತಕ್ಕೆ ಹೋಗಿ ಬರೋಣ ಅಂದರೆ ತಲೆ ಸುಟ್ಟೋದಂಗೆ ಹಾಕೈತೆ. ಇನ್ನೇನಿದ್ರು ನೀರು ನೆಳ್ಳು ನೀರು ನೆಳ್ಳು. ಮನೆಗೆ ಒಂದಿಟ್ಟು ಉಂಡ್ಬಿಟ್ಟು ಯಾವ್ದಾರ ಒಂದು ತೆಂಗಿನ ಗಿಡದಡೆಗೋ, ಹುಣಸೆ ಗಿಡದಡೆಗೋ, ವಂಗೆ ಗಿಡದಡೆಗೋ ಒಂದು ಸ್ಯಾಪೆ ಹಾಸ್ಕೊಂಡಿಲ್ಲ, ಒಂದು ಗರಿ ಹಾಸ್ಕೊಂಡು ಮನೆಕೆಂಬಿಟ್ಟವನೇ ಅಂದರೆ ಕೋಟಿ ಕೊಟ್ರು ಅಂತ ನಿದ್ದೆ ಸಿಗಲ್ ಕಣಲಿ. ಅಂತ ಚಂದಕ್ಕೆ ನಿದ್ದು ಬತ್ತೈತಿ ಇವಾಗ. ಅದಿರಲಿ ಬಾರ್ಲ, ಎಲೆಕ್ಷನ್ನು ಬಂದೈತೆ ಅಂತ ಇವ್ನು ಸುರೇಶ್ ಹೇಳ್ತಾ ಇದ್ದಾನೆ. ಏಪ್ರಿಲ್ ಮೇಗೆ ಎಲೆಕ್ಷನ್ ಐತೆ ಗೌಡ್ರೆ ಗ್ರಾಮ ಪಂಚಾಯತಿದು, ನೀವು ನಿಂತ್ಕೊಂಬಲ್ವೇ ಅಂತ ಕೇಳ್ತಿದ್ದ. ಸ್ವಾಮಿ ನನಗೆ ಎಲೆಕ್ಷನ್ನು ಬೇಡ, ಯಾತ್ತು ಬೇಡ, ನೆಮ್ಮದಿಯಾಗಿದ್ದೀನಿ ಹಂಗನ ಇಟ್ಟು ಉಂಡ್ಕೊಂಡು ಅದನ್ನು ಹಾಳು ಮಾಡ್ಕೊಂಬಕ್ಕೆ ಇಷ್ಟಪಡಲ್ಲ ನಾನು ಅಂತಾನ ಹೇಳ್ತಾ ಇದ್ದೆ. ನಿಂತ್ಕೊಳ್ರಿ ಗೌಡ್ರೆ ಎಲೆಕ್ಷನ್ಗೆ, ನಾವು ಓಟ್ ಹಾಕ್ತೀವಿ. ನಿಮ್ಮಂತಾರೆ ನಿಂತ್ಕೊಂಬ ಇನ್ಯಾರು ನಿಂತ್ಕೊಂಬ್ತೀರಿ ಹೇಳ್ರಿ ಎಲೆಕ್ಷನ್ಗೆ? ನಿಂತ್ಕೊಳ್ರಿ, ನೀವು ಗೆಲ್ಲಬೇಕು. ಲೇ ಬೋರಾಜ, ನನಗೆ ಹತ್ಕಲ್ಲ ಎಲೆಕ್ಷನ್ನು ಪಲೆಕ್ಷನ್ನು. ಇವಾಗ ನಾನು ಉದ್ರೋಗ ಮರ ಕಾಣ್ಲಾ, ನಮ್ಮಂತಾರೆ ನಿಂತ್ಕೋಬಾರ್ದು ಎಲೆಕ್ಷನ್ಗೆ. ಈಗ ಹುಡುಗರು ಇರ್ತಾವಲ್ಲ, ಯಂಗ್ಸ್ಟರ್ಸು, ಯೂತ್ಸು, ಅವ್ರು ನಿಂತ್ಕೋಬೇಕು ಕಣಲ್ಲ. ನಿಂತ್ಕೊಂಡು ಯುವಕರು ನಿಂತ್ಕೊಂಡ್ರೆ ಅಲ್ವಲ್ಲ ಚಂದ ಒಂದು ಎಲೆಕ್ಷನ್ಗೆ. ಯಾಕೆ ಹೇಳೋ, 4 ಅಕ್ಷರ ಕಲ್ತಿರ್ತಾರೆ, 4 ಕಡೆ ತಿರುಗಿರ್ತಾರೆ, ಜನಗಳಿಗೆ ಏನಾದರೂ ಒಳ್ಳೇದು ಮಾಡಬೇಕು ಎಂಬ ಮನ್ಸಿರ್ತೈತೆ, ಹೊಸ ಹೊಸ ವಿಚಾರ ಕಲಿಬೇಕು ಎಂಬ ಆಸೆ ಇರ್ತೈತೆ. ಅಂಥವ್ರು ಎಲೆಕ್ಷನ್ ನಿಂತ್ಕೋಬೇಕು. ಅಲ್ಲ ವಯಸ್ಸಾದರೂ ನಿಂತ್ಕೊಂಡ್ರೆ ಅಂತ ತಪ್ಪಿಲ್ಲ, ಆದರೆ ಹುಮ್ಮಸ್ಸಿರಲ್ಲ. ಏನಾದರೂ ಜನಕ್ಕೆ ಮಾಡಬೇಕು, ನಾನು ಶಕ್ತಿ ಬಿದ್ದು ಹೋರಾಡ್ತೀನಿ ಎಂಬುದೊಂದು ಹುಮ್ಮಸ್ಸಿರಲ್ಲ ವಯಸ್ಸು ಆದಮೇಲೆ. ಅದಕ್ಕೆ ನಾನು ನಂಬ್ತಾ ಇದ್ದೀನಿ ಅಷ್ಟೇನ. ಯಾರು ಎಲೆಕ್ಷನ್ ಯಾರು ಬೇಕಾದ್ರೂ ನಿಂತ್ಕೋಬೋದು ನಮ್ಮ ದೇಶದಾಗಿ. ಆದ್ರಿಂದನ ನೋಡು, ಇವ್ನು ಸುರೇಶ ಇದ್ದಾನೆ, ಸುರೇಶ್ ನಿಂತ್ಕೊಂಬ್ಲಿ ಬಿಡು. ನಿಂತ್ಕೊಂಡು ಅವನಿಗೆ ಗೆದ್ದು ಊರಿಗೆ ಒಳ್ಳೇದು ಮಾಡಲಿ. ಯಾರನ್ನು ನಿಂತ್ಕೊಂಬ್ಲಿ, ಅವ್ರಿಗೇನು ಈಗ ಜನಗಳು ಒಳ್ಳೇದು ಮಾಡಬೇಕು. ಸರ್ಕಾರದಿಂದ ಏನಾದ್ರೂ ಸವಲತ್ತುಗಳು, ಅನುಕೂಲಗಳು ಏನಾದರೂ ಇದ್ದರೆ ಅದನ್ನು ಜನರಿಗೆ ತಲುಪ್ಸೋಂಥ ಕೆಲಸ ಮಾಡ್ಬೇಕು ಅಷ್ಟೇ ಬೋರಾಜ. ಎಲೆ ಯಾತು ಇಲ್ಲ ಕಳ್ಳಸಿನ. ಅದೇ ಈಗ ಏಪ್ರಿಲ್ ಮೇ ತಿಂಗಳಾಗನೋ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತೈತಂತೆ. ಅದಕ್ಕೆ ಗೌಡ್ರೆ ನೀವೇ ನಿಂತ್ಕೊಳ್ರಿ ಎಲೆಕ್ಷನ್ಗೆ ಅಂದ. ಇಲ್ಲ ಸ್ವಾಮಿ ನನ್ನ ಕೈಲಿ ಆಗಲ್ಲ ಮೊದಲಿನಂಗೆ ಅಂತ ಅಂದೆ. ಅದಕ್ಕೆ ಅವ್ನು ಸುರೇಶ ಗೌಡ್ರೆ ನಾನೇ ನಿಂತ್ಕೊಂತೀನಿ, ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳಕ್ಕೆ ಬಂದೇವ್ನಿ. ಅದಕ್ಕೆ ಇಲ್ಲ ಸ್ವಾಮಿ ನೀನು ಬೈಕೊಂಡ್ರು ಪರವಾಗಿಲ್ಲ, ನಾನು ಯಾರಿಗೂ ಸಪೋರ್ಟ್ ಮಾಡೋಕ್ಕೆ ಹೋಗಲ್ಲ, ನಾನು ಹಾಕ್ತೀನಿ ಅಂತಾನ ಹೇಳ್ತಾ ಕೂಕೊಂಡಿದ್ದೆ. ಅವನು ಹೇಳ್ತಾ ಇದ್ದಾನೆ, ಗೌಡ್ರೆ ನೀವೊಂದು ಮಾತು ಹೇಳಿರೆ ಊರಿಗೆ ಆಗ್ತೈತೆ ಓಟ ಅಂತ ಅಂದ. ಲೇ ಸುರೇಶ, ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳಕ್ಕೆ ಹೋಗಲ್ಲ ಕಣ್ಣ, ತಪ್ಪಾಗ್ತೈತೆ. ನಾನು ಪಂಚಾಯತಿ ನಡೆಸ್ಬೇಕು, ನ್ಯಾಯಸ್ಥಾನದಾಗ ಕೂಕೊಂಡು ಯಾರನ್ನ ಒಬ್ಬರು ಪರವಾಗಿ ನಾನು ಓಟ್ ಹಾಕ್ರಿ ಅಂತ ಹೇಳಕ್ಕೆ ಬರಲ್ಲ ಅಂತಾನ ಬಿಡಿಸಿ ಹೇಳ್ತಿದ್ದೆ ಅಷ್ಟೇನ. ಸುರೇಶ ಹಂಗಾರೆ ಎಲೆಕ್ಷನ್ನಿಗೆ ನಿಲ್ತೀಯಲ್ಲ ನೀನು? ಓ ಬಿಡಪ್ಪ, ಇನ್ನು ಎಲೆಕ್ಷನ್ ಶುರುವಾಗಿಬಿಡ್ತು, ಇನ್ನು ನಮಗೆಲ್ಲನ ಹಬ್ಬ. ಮದ್ಯ ಪ್ರಿಯರಿಗೆ ರೋಡಿನಲ್ಲಿ ಎಣ್ಣೆ. ಅಬ್ಬಬ್ಬ, ಸುರೇಶ್ ನಮ್ಮನ್ನು ಚಂದಕ್ಕೆ ನೋಡ್ಕೊಂಬತಾನೆ ಬಿಡು. ಎಲ್ಲ ಸುರೇಶ, ಲೇ ಸುರೇಶ, ನೀನೊಬ್ಬ ಎಜುಕೇಟೆಡ್ ಆಗ್ಬಿಟ್ಟು ಈ ಥರ ಮಾತಾಡಕ್ಕೆ ನಾಚಿಕೆ ಆಗಲ್ವೇನಲ್ಲ? ಅಲ್ಲ ಕಣ್ಣ, ಇದು ಏನು ದುಡ್ಡು ಹಾಕಿ ದುಡ್ಡು ತೆಗಿಯೋ ಬಿಸ್ನೆಸ್ ಅಲ್ಲ ಇದು ಎಲೆಕ್ಷನ್ನು. ಜನರು ನಂಬಿಕೆ ಕಾಣಲ್ಲ. ಜನರು ಎಲೆಕ್ಷನ್ನಿಗೆ ನಿಂತರನ್ನ ಗೆಲ್ಸೋದು ಯಾಕೆ ಹೇಳು? ಇವ್ರೇನಾದರೂ ನಮ್ಗೆ ಒಳ್ಳೇದು ಮಾಡ್ತಾರಪ್ಪ. ಸರ್ಕಾರಕ್ಕೆ ನಮ್ಮೂರಿನ ಪ್ರತಿನಿಧಿಯಾಗಿ ನಮ್ಮ ಸದಸ್ಯ ನಿಂತ್ಕೊಂತಾನಪ್ಪ ಅಂತನ ನಿಮ್ಮನ್ನೆಲ್ಲ ಗೆಲ್ಲಿಸ್ತಾರೆ. ನೀವೇನು ಮಾಡ್ತೀರ? ಗೆದ್ದು ಹೋಗ್ತೀರಾ, ಎಲ್ಲ ಕಾಂಟ್ರಾಕ್ಟ್ಗಳ್ನ ತಗೊಂಬಿಟ್ಟು ಅರ್ಧ ಕೆಲ್ಸಕ್ಕೆ ಹಾಕ್ತೀರ, ಇನ್ನೊಂದು ಅರ್ಧ ನೀವು ಮುನ್ಸ್ಕೊಂಬಿಡ್ತೀರ ಅಲ್ವೇ? ಬೇಡ, ಅದು ಮಾಡಬಾರ್ದು ಕಣಲ್ಲ. ಜನರು ನಂಬಿಕೆ ಹಾಳಾಗೋಕೈತಿ. ಒಳ್ಳೇದು ಮಾಡಿದ್ದಿದ್ರೆ ನೀನು. ಲೇ ಸುರೇಶ, ಒಂದು ಮಾತು ಹೇಳ್ತೀನಿ ಕೇಳು. ನೀನು ಜನರಿಗೆ ಬೇಕಾಗಿರೋನೇ ಆಗಿದ್ರಿ,
ಜನರು ನಿನ್ನ ಮೇಲೆ ನಂಬಿಕೆನೇ ಇಕ್ಕಿದ್ರೆ ನೀನು ದುಡ್ಡೇ ಖರ್ಚು ಮಾಡಬೇಡ ಕಾಣಲ್ಲ. ನಮ್ಮ ಸುರೇಶಪ್ಪನ ನಾವು ಗೆಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ಗೆಲ್ಲಿಸ್ಬಿಡ್ತಾರೆ. ಇಲ್ಲ, ನೀನೇನು ಮಾಡಲಿಲ್ಲ, ಬರೀ ಬುಲ್ಡೆ ಹೊಡ್ಕೊಂಡು ಟಂಗ ಟುಂಗಿ ಮಾತು ಹೇಳ್ಕೊಂಡು ಎಣ್ಣೆ ಕುಡ್ಕೊಂಡು ಡಿಸ್ಪೀಟ್ ಆಡ್ಕೊಂಡು ಓಡಾಡಿರೆ ನಮ್ಮ ಮಗನ ಗೆಲ್ಸಿರೋ ಅಷ್ಟೇ ಬಿಟ್ಟರು ಅಷ್ಟೇ ಅಂದ್ಬಿಟ್ಟು ಸೋಲಿಸ್ಬಿಡ್ತಾರೆ. ಅದಕ್ಕೆ ಜನರು ನಂಬಿಕೆ ಮುಖ್ಯ ಕಾಣಲ್ಲ. ಅದ್ರಾಗ ಒಳ್ಳೆ ಜನ ತೊಳುಕು ಬಳಕು ತಿಳಿಯದಂಥ ಮುದ್ದು ಜನ ಅಂತನ ಪಿಕ್ಚರ್ನಾಗ ಹೇಳವ್ರಿ. ನಾವು ಅವ್ರನ್ನ ನೋಯಿಸ್ಬಾರ್ದು. ಏನೋ ಸುರೇಶ, ಎಲೆಕ್ಷನ್ನು ಅದೊಂದು ಪವಿತ್ರವಾದಂಥ ಕೆಲಸ. ಮತದಾನನೂ ಅಷ್ಟೇನ, ನಮ್ಮ ಒಂದು ಹಕ್ಕನ್ನು ಚಲಾಯಿಸೋದು. ಅದನ್ನು ಜನರು ಅಷ್ಟೇ ಮಾರ್ಕೊಂಬಕ್ಕೆ ಹೋಗ್ಬಾರ್ದು. ಎಣ್ಣೆ ಎಂಡ ಅಂತನ ದುಡ್ಡು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಓಟ್ ಹಾಕೋಬೇಡ್ದು ಯಾರು ಬೇಕೋ ಅವ್ರಿಗೆ. ಎಲ್ಲ ಸುರೇಶ, ಕುಡಿದು ಮಾತಾಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ನನಗೆ ನ್ಯಾಯ, ನೀತಿ, ಸಮಾಜ, ವಿಜ್ಞಾನ ಅಂತಂದರೆ ಭಾಳ ಇಷ್ಟ ನನಗೆ. ಬೇಜಾರು ಮಾಡ್ಕೋಬೇಡ. ಇದೇನಪ್ಪ ನಮ್ಮ ಸೀನಪ್ಪ ಹಿಂಗೆ ಮಾತಾಡ್ತಾನೆ ಅಂತನ. ಲೇ ಸುರೇಶ, ಹೋಗ್ಬಾರ್ಲಾ. ಇವು ನೀತಿ ಪಾಠ ಕೇಳ್ಕೊಂಡು ಕುಕೊಂಬಿಟ್ರೆ ಎಲೆಕ್ಷನ್ ನಿಂತಂಗೆ ಆಕೈತೆ, ಗೆದ್ದಂಗೆ ಆಗ್ತೈತಿ. ಅಲ್ವಲ್ಲ, ಈಗಿನ ಕಾಲದಾಗೆ ಜನಗಳಿಗೆ ಎಣ್ಣೆ ಕೊಡಲುದ್ದ, ದುಡ್ಡು ಕೊಡಲುದ್ದ, ಹೆಂಗುಸ್ರಿಗೆ ಸೀರೆ ಕೊಡಲುದ್ದ, ಅರಿಶಿನ ಕುಂಕುಮದ ಬಟ್ಲು ಕೊಡಲುದ್ದ, ಯಾರೆಲ್ಲ ಓಟ್ ಹಾಕ್ತಾರೆ? ಇವೆಲ್ಲನಾ ನೀನು ಹೇಳೋದು ಪುಸ್ತಕದ ಬದನೆಕಾಯಿ ಅಷ್ಟೇನಾ? ಪುಸ್ತಕದ ಬದನೆಕಾಯಿ ಸಾರ್ಗಾಕಕ್ಕೆ ಬರ್ತೈತೆ. ಬರ ಏಲೇ ಸುರೇಶ, ಹೋಗ್ಬಾರ್ಲ, ಅವನ ಮಾತೇ ಕೇಳ್ಚ. ಎಲೆಕ್ಷನ್ ನಿಂತ್ಕೊಂಬಂಗಿದ್ರೆ ಅದೇ ನೀನು ಹೇಳ್ದಲ್ಲ, ಒಂದು 8-10 ಲಕ್ಷನ ದುಡ್ಡು ಹೊಂದಿಸ್ಕೊ ಹೋಗಲ್ಲ ಹೋಗಿ. ಬೋರಾಜ, ಕರೆಕ್ಟಾಗಿ ಹೇಳ್ದೆ ಕಣ್ ಬೋರಾಜ. ಸೀರಣ ಹೇಳೋದು ಏನಿದ್ರು ಚೆನ್ನಾಗೈತೆ, ಅದು ಕೇಳಕ್ಕೆ ಅಷ್ಟೇನ. ಅದು ನಿಜವಾಗೂ ನಾವು ಮಾಡೋಕ್ಕಾಕೈತೆ ಹಂಗೆ? ಜನ ಯಾರು ಓಟ್ ಹಾಕಲ್ಲೇ, ನನಗೊಂದು ರೂಪಾಯಿನೂ ಕೊಡ್ಲಿಲ್ಲಪ್ಪ, ಓಟ್ ಹೆಂಗೆ ಹಾಕೋದು ಅಂತಾರೆ. ನೀನು ಹೇಳಿದ್ ನಿಜ. ಸುಮ್ಮನೆ ನಿಂತ್ಕೊಂಡು ಕೇಳಿರೆ ಹೇಳ್ತಾನೆ ಇರ್ತಾನೆ ಸೀನಪ್ಪ. ನಾನು ಹೋಗ್ತೀನಪ್ಪ. ಯಾತನ ಮಾಡ್ಕೊಂಡು ಹಾಳಾಗೋಗ್ರಿ. ನಮ್ಮ ದೇಶ ಉದ್ಧಾರ ಆಗಲ್ಲ. ಯಾಕೆ ಹೇಳ್ರಿ? ನಿಮ್ಮಂತಾರೆ ಇರೋದು. ನಮ್ಮ ಗಲ್ಲಿಯಲ್ಲೂ ಊರಾಗೂ ಮನೆಗೂ ನಿಮ್ಮಂತರ ಒಬ್ಬೊಬ್ರು ಇದ್ದುಬಿಟ್ರೆ ನಮ್ಮ ದೇಶ ಉದ್ಧಾರ ಇನ್ನೆಲ್ಲದತ್ತು. ಮೊದಲು ನಾವು ಬದಲಾಗ್ಬೇಕಂಡ್ರಿ ಬರಪ್ಪ. ಮೊದಲು ನಾವು ಬದಲಾಗಬೇಕು, ಆಮೇಲೆ ದೇಶ ಬದಲಾಯಿಸ್ಬೇಕು. ನಾವೇ ಬದಲಾಗಿಲ್ಲ. ಅವನು ಬದಲಾಗಲಿ, ಇವನು ಬದಲಾಗಲಿ, ಆಮೇಲೆ ನಾನು ಬದಲಾಗ್ತೀನಿ ಅಂತಂದ್ರೆ ಆಗ್ತೈತಾ? ನಮ್ಮ ಮತ ನಮ್ಮ ಹಕ್ಕು, ಅದನ್ನು ಮಾರ್ಕೊಂಬಕ್ಕೆ ಹೋಗ್ಬಾರ್ದು. ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡೋಕ್ಕೆ ಹಾಕಬೇಕು. ಎಣ್ಣೆ ತಿರ್ಗಾ ದುಡ್ಡು ಕೊಡ್ತಾರೆ, ಸೀರೆ ಕೊಡ್ತಾರೆ ಅಂತ ಓಟ್ ಹಾಕಬಾರ್ದು. ಇದು ನನ್ನ ಪಾಲಿಸಿ. ನೀವು ಯಾತನ ಮಾಡ್ಕೊಂಡು ಹಾಳಾಗಿ ಹೋಗ್ರಿ. ಯಾಕಂದ್ರೆ ನೀವು ಯಾರು ನನ್ನ ಮಾತೇ ಕೇಳಲ್ಲ.